ನಮಸ್ಕಾರ 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 ಬಹಳಷ್ಟು ಸ್ಟೂಡೆಂಟ್ ಏನೈತ್ಲ SSP ಸ್ಕಾಲರ್ಶಿಪ್ ಬಗ್ಗೆ ಬಹಳಷ್ಟು ಯೂಟ್ಯೂಬ್ದಾಗ ಸರ್ಚ್ ಮಾಡತ್ತಿರ್ತಾರು. ಆದ್ರೂ ಈಗ ಆಲ್ರೆಡಿ ಏನೈತಿ ನೀಟ್ ಕೌನ್ಸಿಲಿಂಗ್ ಮುಗ್ದೈತಿ ಮತ್ತು KCET ಕೌನ್ಸಿಲಿಂಗು ಮುಗ್ದೈತಿ. ಈಗ ನಮ್ಮ ಯೂಟ್ಯೂಬ್ ಚಾನಲ್ದೊಳಗೆ ಬಹಳಷ್ಟು ವಿದ್ಯಾರ್ಥಿಗಳು MBBS ಸ್ಟೂಡೆಂಟ್ ಆಗಿರ್ಬೋದು, BAMS ಸ್ಟೂಡೆಂಟ್ ಆಗಿರ್ಬೋದು, BDS ಸ್ಟೂಡೆಂಟ್ ಅದಾರು. ಅದಕ್ಕೋಸ್ಕರನ ಈ ವಿಡಿಯೋ ಅವರಿಗೆಲ್ಲ ಬಹಳಷ್ಟು ಇಂಪಾರ್ಟೆಂಟ್ ಐತಿ. ಬಹಳಷ್ಟು ಯೂಟ್ಯೂಬ್ ಚಾನಲ್ ಎಲ್ಲ ತೆಗೆದು ನೋಡಿ ಅಂತಲೇ ಎಲ್ಲರಿಗೂ SSP ಸ್ಕಾಲರ್ಶಿಪ್ ಸಿಗ್ತೈತೆ ಅಂತ ಹೇಳಿ ಬಹಳಷ್ಟೆಲ್ಲ ವಿಡಿಯೋ ನೋಡಿರ್ತಾರೆ. ಆದ್ರೆ ಇಲ್ಲಿ ಯಾರಿಗೆಲ್ಲ BAMS ಆಗಿರ್ಬೋದು, BDS ಆಗಿರ್ಬೋದು, MBBS ಆಗಿರ್ಬೋದು, BHMS ಆಗಿರ್ಬೋದು, ಯಾರಿಗೆಲ್ಲ ಸ್ಕಾಲರ್ಶಿಪ್ ಯಾರಿಗೆ ಸಿಗಂಗಿಲ್ಲ ಅಂದ್ರೆ ಗೌರ್ಮೆಂಟ್ ಸೀಟ್, ಅದು ಪ್ಯೂರ್ ಗೌರ್ಮೆಂಟ್ ಸೀಟ್ ಅಂದ್ರೆ ಗೌರ್ಮೆಂಟ್ ಸೀಟ್ ಅಂದ್ರೆ 75,000 ಫೀಸ್ ಯಾರ್ದೆಲ್ಲ ಇರ್ತೈತಿ ಮತ್ತು SC ST ಕೆಟಗರಿ ಯಾರೆಲ್ಲ ಇರ್ತಾರಿ ಅವ್ರದ್ದೇನೈತ್ಲ ಅವ್ರಿಗೆ ಅಷ್ಟೇ ಏನೈತ್ಲ ಗೌರ್ಮೆಂಟ್ ಸ್ಕಾಲರ್ಶಿಪ್ ಬರ್ತೈತಿ. ಮತ್ತು ಮೈನಾರಿಟಿ ಯಾರೆಲ್ಲ ಇರ್ತಾರಲ್ಲ ಅವ್ರಿಗೆ ಅಷ್ಟೇನ ಸ್ಕಾಲರ್ಶಿಪ್ ಇರ್ತೈತಿ. ಮತ್ತು BAMS ಒಳಗೆ ಏನೈತ್ಲ ಓಪನ್ ಸೀಟ್ ಮತ್ತು ಅದರ್ ಸೀಟ್ ಏನಿರ್ತೈತಿ ಅವ್ರಿಗೇನಂದ್ರೆ ಯಾವುದೇ ರೀತಿಯಾದಂಥ ಸ್ಕಾಲರ್ಶಿಪ್ ಬರಂಗಿಲ್ಲ. 2.5 ಲಕ್ಷ ಫೀಸ್ ಯಾರು ಕಟ್ಟಿರ್ತಾರೋ ಮತ್ತು 4 ಲಕ್ಷ ಫೀಸನ್ನು ಯಾರು ಕಟ್ಟಿರ್ತಾರೋ ಮತ್ತು 6 ಲಕ್ಷ ರೂಪಾಯಿ ಫೀಸನ್ನು ಯಾರು ಕಟ್ಟಿರ್ತಾರೋ ಅವ್ರಿಗೇನೈತ್ಲ ಸ್ಕಾಲರ್ಶಿಪ್ ಬರಂಗಿಲ್ಲ. ಮತ್ತು ಇನ್ನು MBBS ನೋಡೋದಾದ್ರೆ ಯಾರೆಲ್ಲ ಗೌರ್ಮೆಂಟ್ ಕಾಲೇಜ್ದಾಗ ಯಾರೆಲ್ಲ ಸ್ಟಡಿ ಮಾಡತ್ತಿರ್ತಾರೋ ಅವ್ರಿಗೇನೈತ್ಲ ಸ್ಕಾಲರ್ಶಿಪ್ ಬರ್ತೈತಿ. ಮತ್ತು ಪ್ರೈವೇಟ್ ಕಾಲೇಜ್ದಾಗ ಗೌರ್ಮೆಂಟ್ ಸೀಟ್ 1.5 ಲಕ್ಷದ ಫೀಸ್ ಯಾರ್ದೆಲ್ಲ ಸೀಟ್ ಇರ್ತೈತಿ ಅವ್ರಿಗೂ ಕೂಡ ಏನೈತ್ಲ ಸ್ಕಾಲರ್ಶಿಪ್ ಬರ್ತೈತಿ. ಆದ್ರೆ ಓಪನ್ ಸೀಟ್, ಅದರ್ ಸೀಟ್ ಮತ್ತು NRI ಸೀಟ್, ಮ್ಯಾನೇಜ್ಮೆಂಟ್ ಸೀಟ್ ಯಾರೆಲ್ಲ ತಗೊಂಡಿರ್ತಾರಲ್ಲ ಅವ್ರಿಗೇನೈತ್ಲ ಸ್ಕಾಲರ್ಶಿಪ್ ಬರಂಗಿಲ್ಲ. ಮತ್ತು ಇನ್ನು BDS ಸೇಮ ಬರ್ತೈತಿ, BHMS ಸೇಮ ಬರ್ತೈತಿ. ಆದಷ್ಟು ಏನೈತ್ಲ ಟ್ರೈ ಮಾಡ್ರಿ. ನಿಮಗೆ ಸ್ಕಾಲರ್ಶಿಪ್ ಬತ್ತು ಅಂದ್ರೆ ಲಕ್ ಇದ್ದಂಗ, ಬರಲಿಲ್ಲ ಅಂದ್ರೆ ನಿಮ್ಮ ಬ್ಯಾಡ್ ಲಕ್ ಇದ್ದಂಗ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.